ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು. ಇಂದು ಶ್ರೀ ಪಿಪಿಡಿ ಕ್ಷೇತ್ರಕ್ಕೆ ಅಮ್ಮನವರ ಆಶೀರ್ವಾದಗಳೊಂದಿಗೆ ಕುಟುಂಬ ಸಮೇತ ಬಂದು ಶ್ರೀ ಪಿಪಿಡಿ ಕ್ಷೇತ್ರದ ಪ್ರಧಾನ ಮತ್ತು ಆದಿದೇವತೆ ಮತ್ತು ಅಗ್ರಗಣ್ಯ ದೇವತೆಯಾದಂತಹ ಶ್ರೀ ಪ್ರಿಯಪಟ್ಟಣದ ಮಾತಾಯಿ ಹಾಗೂ ಈ ಕ್ಷೇತ್ರದ ಗೌರವಾನ್ವಿತ ದೇವತೆ ಶ್ರೀ ಚಾಮುಂಡೇಶ್ವರಿ ಮಾತೆ ಹಾಗೂ ಈ ಕ್ಷೇತ್ರದ ರಕ್ಷಣಾತ್ಮಕ ದೇವತೆಯಾದಂತಹ ಶ್ರೀ ನಾಗದೇವತಾ ಮಾತೆಯನ್ನು ಸ್ಮರಿಸುತ್ತಾ ಇಂದು 92ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿರುತ್ತದೆ. ಇಂದು ಚಂದ್ರಗ್ರಹಣ ಹಾಗೂ ಪೌರ್ಣಮಿ ದಿನವಾಗಿರುವುದರಿಂದ ವಿಶೇಷವಾಗಿ ಅಮ್ಮನವರ ಆಶೀರ್ವಾದಗಳನ್ನು ಪಡೆದುಕೊಂಡು ಈ 92ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿರುತ್ತದೆ. ಅಮ್ಮನವರ ಆಶೀರ್ವಾದಗಳು ಸದಾಕಾಲವೂ ಈ ಕ್ಷೇತ್ರಕ್ಕೆ ಬರುವಂತಹ ಸಕಲ ಕುಟುಂಬ ವರ್ಗದವರಿಗೆ ಇರಲಿ ಎಂದು ಹಾಗೂ ಈ ಕ್ಷೇತ್ರವನ್ನು ನಂಬಿ ಬರುವಂತಹ ಸಕಲ ಸರ್ವ ಭಕ್ತಾದಿಗಳ ಕಷ್ಟಗಳೆಲ್ಲವೂ ಸಹ ದೂರ ಆಗಿ ಅವರ ಇಷ್ಟಾರ್ಥಗಳೆಲ್ಲವೂ ಸಹ ನೆರವೇರಲೆಂದು ಈ ಪ್ರಸ್ತುತ 92ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಅಮ್ಮನವರ ಪಾದಾರವಿಂದದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಅಮ್ಮ ತಾಯಿ, ಈ ಪಾದಯಾತ್ರೆಯ ಸದುದ್ದೇಶವೇನೆಂದರೆ ನಾ ಕಂಡಂತೆ ಶ್ರೀ ಪಿಪಿಡಿ ಕ್ಷೇತ್ರದ ಅಭಿವೃದ್ಧಿಯ ವಿವಿಧ ಹಂತಗಳು ಹಾಗೂ ಈ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದಂತಹ ಸಕಲ ಸರ್ವ ಭಕ್ತಾದಿಗಳ ಐತಿಹ್ಯವು ಎಂದಿಗೂ ಸಹ ಮರೆಯಬಾರದು. ಏಕೆಂದರೆ ಇಂದು ಬಡವರಿದ್ದವರು ನಾಳೆ ಶ್ರೀಮಂತರಾಗುತ್ತಾರೆ, ಇಂದು ಶ್ರೀಮಂತರಿದ್ದವರು ನಾಳೆ ಬಡವರಾಗಬಹುದು. ಆದರೆ ಈ ಕ್ಷೇತ್ರದ ಅಭಿವೃದ್ಧಿಯ ವಿವಿಧ ಹಂತಗಳಲ್ಲಿ ಈ ಕ್ಷೇತ್ರವನ್ನು ಕಟ್ಟಿ ಬೆಳೆಸಿದಂತಹ, ಈ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದಂತಹ ಸಕಲ ಸರ್ವ ಭಕ್ತಾದಿಗಳ ಸೇವೆಯು ಅಜರಾಮರವಾಗಿ ಹಾಗೂ ಐತಿಹಾಸಿಕವಾಗಿ ಉಳಿಯಬೇಕೆಂದು ನಾ ಕಂಡಂತೆ ಶ್ರೀ ಪಿಪಿಡಿ ಕ್ಷೇತ್ರದ ಅಭಿವೃದ್ಧಿಯ ವಿವಿಧ ಹಂತಗಳನ್ನು ಪಾದಯಾತ್ರೆ ಸುಸಂದರ್ಭದಲ್ಲಿ ಹೇಳುತ್ತಾ ಭಾಗಶಃ ನಾನು ಹೇಳಿದ್ದೆಲ್ಲವೂ ಸತ್ಯವೇ ಆಗಿರುತ್ತದೆ. ಪಾದಯಾತ್ರೆ ಸುಸಂದರ್ಭದಲ್ಲಿ ಸೂರ್ಯ ನಮಸ್ಕಾರ ಹಾಗೂ ನಮ್ಮೂರಿನ ಗ್ರಾಮ ದೇವಸ್ಥಾನಗಳ ಗ್ರಾಮ ದೇವತೆಗಳು ಹಾಗೂ ಈ ಕ್ಷೇತ್ರದಲ್ಲಿರುವಂತಹ ನವಗ್ರಹ ವೃಕ್ಷ ಸಸಿಗಳನ್ನು ನೆನೆಯುತ್ತಾ ಈ ಕ್ಷೇತ್ರಕ್ಕೆ ಬರುವಂತಹ ಸಕಲ ಸರ್ವ ಭಕ್ತಾದಿಗಳೆಲ್ಲರಿಗೂ ಸಹ ಒಳ್ಳೆಯದಾಗಲಿ ಎಂದು ಈ ಕ್ಷೇತ್ರದ ಅಮ್ಮನವರಲ್ಲಿ ಪಾದಯಾತ್ರೆ ಸುಸಂದರ್ಭದಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಬೇಡಿಕೊಳ್ಳುತ್ತಿದ್ದೇನೆ. ಇಂದು ಈ 92ನೇ ಸುತ್ತಿನ ಪಾದಯಾತ್ರೆಗೆ ನನ್ನ ತಾಯಿಯಾದಂತಹ ಶ್ರೀಮತಿ ವೆಂಕಟಮ್ಮ ಗೋಪಾಲಪ್ಪನವರು ಸಹ ಸಾಕ್ಷಿಯಾಗಿರುತ್ತಾರೆ ಹಾಗೂ ನನ್ನ ಏಕೈಕ ಕುಮಾರಿ ವನಿಷಾ ರವರು ಸಹ ತಾನು ಅಂದುಕೊಂಡಂತೆ ತನ್ನ ಹರಕೆಯನ್ನು ಇಂದು ಈ ಕ್ಷೇತ್ರದಲ್ಲಿ ಪಾದಯಾತ್ರೆಯನ್ನು ಮಾಡಿ ಅಮ್ಮನವರಿಗೆ ಅರ್ಪಿಸಿರುತ್ತಾರೆ. ಹಾಗೂ ನಾನು ಮತ್ತು ನನ್ನ ಶ್ರೀಮತಿಯಾದಂತಹ ಶ್ರೀಮತಿ ಸರಿತಾ ಸತೀಶ್ ಕುಮಾರ್ ಅವರು ಸಹ ಈ 92ನೇ ಸುತ್ತಿನ ಪಾದಯಾತ್ರೆಗೆ ಸಾಕ್ಷಿಯಾಗಿರುತ್ತೇವೆ. ಅಮ್ಮ ತಾಯಿ, ಈ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳು ಆಗಬೇಕಾಗಿರುತ್ತವೆ. ಒಂದು, ಈ ಕ್ಷೇತ್ರದ ದೇವಮೂಲೆ ನೆನೆಗುದಿಗೆ ಬಿದ್ದಿದೆ. ಆ ಕೆಲಸ ಕಾರ್ಯವು ಅತಿ ಶೀಘ್ರದಲ್ಲಿಯೇ ಜರುಗಬೇಕಾಗಿದೆ. ಹಾಗೂ ಈ ಕ್ಷೇತ್ರದ ಐತಿಹಾಸಿಕ ಒಂದು ದ್ವಾರ ಬಾಗಿಲಿನ ಕಾರ್ಯ ಹಾಗೂ ಈ ಕ್ಷೇತ್ರದಲ್ಲಿ ಭಾಗಶಃ ನಿರ್ಮಾಣದ ಹಂತದಲ್ಲಿದ್ದು ಸಭಾಭವನವು ಸಹ ಉದ್ಘಾಟನೆಯಾಗಬೇಕಾಗಿದೆ. ಹಾಗೂ ಈ ಕ್ಷೇತ್ರಕ್ಕೆ ಭವಿಷ್ಯದ ದಿನಗಳಲ್ಲಿ ಒಂದು ಏಕೈಕ ರಥವೂ ಸಹ ಸಿದ್ಧಗೊಳ್ಳಬೇಕಾಗಿದೆ. ಆದ್ದರಿಂದ ಹಾಗೂ ಈ ಕ್ಷೇತ್ರದ ಬಹಳ ಐತಿಹಾಸಿಕವಾದ ಒಂದು ಕಲ್ಯಾಣಿ ಕೆಲಸ ಕಾರ್ಯವೂ ಸಹ ಆರಂಭವಾಗಬೇಕಾಗಿದೆ. ಆದ್ದರಿಂದ ಯಾರೋ ಇತ್ತೀಚಿನ ದಿನಗಳಲ್ಲಿ ಕೆಲವರು ದುಸ್ಥಿತಿಯ ಮನಸ್ಥಿತಿಯವರು ಕೈಗೊಂಡಂತಹ ಕೆಲವೊಂದು
ಕಾರ್ಯಗಳು ಹಾಗೂ ಯಾರೋ ಒಬ್ಬರ ಒಂದು ಕುಟುಂಬ ವರ್ಗದವರ ಸಂತೃಪ್ತಿಗಾಗಿ ಇಡೀ ಗ್ರಾಮವನ್ನೇ ಸಹ ತಲ್ಲಣಗೊಳಿಸಿದ್ದಾರೆ. ಹಾಗೂ ಈ ಕ್ಷೇತ್ರದಲ್ಲಿ ನಡೆಯಬೇಕಾಗಿರುವಂತಹ ಸಕಲ ಸರ್ವ ಕೆಲಸ ಕಾರ್ಯಗಳಿಗೂ ಸಹ ಅಡ್ಡಿಯಾಗಿದ್ದಾರೆ. ಈ ಅಡ್ಡಿ ಆತಂಕಗಳೆಲ್ಲವೂ ಸಹ ದೂರಾಗಿ ಈ ಕ್ಷೇತ್ರದ ನಾನು ಈ 92ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಪಾದಯಾತ್ರೆಯನ್ನು ಕೈಗೊಳ್ಳುತ್ತಾ ಅಮ್ಮನವರಲ್ಲಿ ಮನವಿ ಮಾಡಿರುವ ಈ ಎಲ್ಲ ಕೆಲಸ ಕಾರ್ಯಗಳಿಗೂ ಸಹ ಶಕ್ತಿಯನ್ನು ನೀಡಲಿ. ಆದಷ್ಟು ಬೇಗ ನನ್ನ ಸಹೋದರರ ಇಷ್ಟಾರ್ಥಗಳೆಲ್ಲವೂ ಸಹ ನೆರವೇರಿ ಈ ಕ್ಷೇತ್ರದಲ್ಲಿ ನಾನು ಅಂದುಕೊಂಡಂತೆ ಎಲ್ಲ ಕೆಲಸ ಕಾರ್ಯಗಳು ಸಹ ನೆರವೇರಲಿ ಎಂದು ಈ 92ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಾ ನನ್ನ ಸಹೋದರರ ಎಲ್ಲ ಕಷ್ಟಗಳೆಲ್ಲವೂ ದೂರಾಗಿ ಅವರ ಇಷ್ಟಾರ್ಥಗಳೆಲ್ಲವೂ ನೆರವೇರಲಿ ಹಾಗೂ ಅವರಿಗೆ ಸದಾಕಾಲ ಸಿದ್ಧಿ ಲಭಿಸಲಿ ಹಾಗೂ ಈ ಕ್ಷೇತ್ರದಲ್ಲಿ ನಡೆಯಬೇಕಾಗಿರುವಂತಹ ಸಾಕಷ್ಟು ಧರ್ಮದ ಕೆಲಸ ಕಾರ್ಯಗಳು ನಡೆಯಲಿ ಎಂದು ಈ 92ನೇ ಸುತ್ತಿನ ಪಾದಯಾತ್ರೆ ಸಂದರ್ಭದಲ್ಲಿ ಕುಟುಂಬ ಸಮೇತ ಬಂದು ಕ್ಷೇತ್ರಕ್ಕೆ ಬಂದು ಪಾದಯಾತ್ರೆಯನ್ನು ಕೈಗೊಂಡು ಅಮ್ಮನವರಲ್ಲಿ ಬೇಡಿಕೊಳ್ಳುತ್ತಾ ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ವಾಡಿಕೆಯಂತೆ 21 ಬಾರಿ ಪಾದಯಾತ್ರೆ ಸವಿನೆನಪಿಗಾಗಿ 21 ಬಾರಿ ಘಂಟಾನಾದ. ಇಂದಿನ ಪಾದಯಾತ್ರೆಯ ವಿಶೇಷವೇನೆಂದರೆ ನನ್ನ ಏಕೈಕ ಕುಮಾರಿಯಾದಂಥ ಶ್ರೀ ಕುಮಾರಿ ವನಿಷಾರವರು ಈ ಕ್ಷೇತ್ರದಲ್ಲಿ ನಾಗದೇವರ ದರ್ಶನ ಮಾಡಬೇಕೆಂಬುದು ಎಂಬ ಆಸೆಯಿಂದಾಗಿ ಈ ಕ್ಷೇತ್ರದಲ್ಲಿ ಬಂದು ಸೇವೆಯನ್ನು ಕೈಗೊಂಡಿದ್ದು, ಭವಿಷ್ಯದ ದಿನಗಳಲ್ಲಿ ನನ್ನ ಮಗಳ ಇಷ್ಟಾರ್ಥವು ಎಲ್ಲ ನೆರವೇರಲಿ ಎಂದು ಈ ಪಾದಯಾತ್ರೆ ಸುಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಈ ಕ್ಷೇತ್ರಕ್ಕೆ ಬರುವಂತಹ ಸಕಲ ಸರ್ವ ಭಕ್ತಾದಿಗಳಿಗೂ ಎಲ್ಲರಿಗೂ ಸಹ ಅವರ ಇಷ್ಟಾರ್ಥಗಳು ನೆರವೇರಿ ಸರ್ವರಿಗೂ ಸಹ ಆರೋಗ್ಯ ಭಾಗ್ಯ ಲಭಿಸಲಿ ಎಂದು ಈ 92ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಬೇಡಿಕೊಳ್ಳುತ್ತಾ ಈ ಕ್ಷೇತ್ರದಲ್ಲಿ ನೆನೆಗುದಿಗೆ ಬಿದ್ದಿರುವಂತಹ ಎಲ್ಲ ಕೆಲಸ ಕಾರ್ಯಗಳು ಆದಷ್ಟು ಬೇಗ ಚಾಲನೆಯಾಗಲಿ ಎಂದು ಪ್ರಸ್ತುತ ಈ ಪಾದಯಾತ್ರೆಯ ಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಧನ್ಯೋಸ್ಮಿ ಮಾತಾ ಧನ್ಯೋಸ್ಮಿ. ಹಾಗೂ ವಿಶೇಷವಾಗಿ ಇಂದು ಕುಟುಂಬ ಸಮೇತ ಧರ್ಮ ಜ್ಯೋತಿ ಬೆಳಗುವ ಕಾರ್ಯಕ್ರಮವನ್ನು ಸಹ 3ನೇ ಬಾರಿಗೆ ಈ ಕ್ಷೇತ್ರದಲ್ಲಿ ಈಗ ಪ್ರಸ್ತುತ ಜರುಗಿಸಲಾಗುತ್ತದೆ. ಅಮ್ಮನವರ ಆಶೀರ್ವಾದವು ಸದಾಕಾಲ ನಮ್ಮ ಕುಟುಂಬಸ್ಥರಿಗೆ ಇರಲಿ ಎಂದು ಸದಾಕಾಲವು ಈ ಕ್ಷೇತ್ರದ ಸೇವೆಯನ್ನು ಮಾಡುವಂಥ ಒಂದು ಅವಕಾಶವನ್ನು ಕೊಡಲಿ ಎಂದು ಪ್ರಾರ್ಥಿಸಿಕೊಳ್ಳುತ್ತಿದ್ದೇನೆ. ಧನ್ಯೋಸ್ಮಿ ಮಾತಾ ಧನ್ಯೋಸ್ಮಿ.